ನಮಸ್ತೆ. ಎಲ್ಲ ಮಾಸ್ಟರ್ಸ್ಗಳಿಗೆ ನಮಸ್ತೆ. ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳು. ಮಾಸ್ಟರ್ಸ್, ಈ ದಿನ ಪತ್ರಿಜಿ 365 ಕಾನ್ಸೆಪ್ಟ್ 132ನೇ ದಿನದಲ್ಲಿ ನಾವು ಅದ್ಭುತವಾಗಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮುನ್ನಡೀತಾ ಇದ್ದೀವಿ. ಪ್ರತಿದಿನ ಒಂದೊಂದು ಹೊಸ ಸಬ್ಜೆಕ್ಟ್, ಹೊಸ ಟಾಪಿಕ್, ಅದ್ಭುತವಾಗಿ ಜ್ಞಾನ ಪಡಿತಾ ಇದ್ದೀವಿ. ಈ ದಿನ ಆ ರೀತಿಯ ಒಂದು ಮತ್ತೊಂದು ಜ್ಞಾನ ಪತ್ರಿಜಿಯವರು ಹೇಳಿದರು. ಕುಳಿತುಕೊಳ್ಳೋದನ್ನ ಕಲಿಬೇಕು ಜೀವನದಲ್ಲಿ, ಓಡುವುದಲ್ಲ. ಇದು ಕಡತಾಳ್ ಧ್ಯಾನ ಮಹಾಯಜ್ಞದಲ್ಲಿ ಕೊಟ್ಟಿದ್ದ ಒಂದು ಅದ್ಭುತವಾದ ಸಂದೇಶ ಪತ್ರಿಜಿಯವರು. ಎಲ್ಲರೂ ಕೇಳ್ಕೊಳ್ಳೋಣ. ತುಂಬಾ ಅದ್ಭುತವಾಗಿದೆ, ನಾವು ತಿಳ್ಕೊಳ್ಳೇಬೇಕಾಗಿರೋದು. ಮೊದಲಿಗೆ ಅವರು ಪತ್ರಿಜಿಯವರು ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳಿ, ಈಗ ನಾವು ಮಾಡ್ಬೇಕಾಗಿರೋ ಅತಿ ಮುಖ್ಯವಾದ ಕೆಲಸ ಜೀವನದಲ್ಲಿ ಏನಂದ್ರೆ ಕುಳಿತುಕೊಳ್ಳೋದು ಮತ್ತೆ ಕಣ್ಮುಚ್ಕೊಳ್ಳೋದು. ಇದು ಎಲ್ಲದಕ್ಕಿಂತ ತುಂಬಾ ದೊಡ್ಡ ಕೆಲಸ ಮತ್ತೆ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದ ಕೆಲಸ. ಜೀವನದಲ್ಲಿ ಸುಮ್ಮನೆ ಓಡ್ತಾ ಇರೋದಲ್ಲ, ಕುಳಿತುಕೊಳ್ಳೋದನ್ನ ಕಲಿಬೇಕು. ಆ ತೆಲುಗಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೀವನ ಪರಿಗೆತ್ತಿ ಪೋಯడానికి ಕಾದು, ಅಂದ್ರೆ ಜೀವನ ಓಡೋದಕ್ಕಲ್ಲ. ಆಮೇಲೆ ಲೈಫ್ ಈಸ್ ನಾಟ್ ಫಾರ್ ರನ್ನಿಂಗ್ ಹಿಯರ್ ಅಂಡ್ ದೇರ್, ಇಟ್ ಈಸ್ ಫಾರ್ ಸಿಟ್ಟಿಂಗ್ ಹ್ಯಾಪಿಲಿ ಅಟ್ ಒನ್ ಪ್ಲೇಸ್. ಸಿಟ್ ಸಿಟ್ ಸಿಟ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕೂತ್ಕೋಬೇಕು, ಒಂದ್ ಕಡೆ ಕೂತ್ಕೋಬೇಕು. ಇದು ನಾವು ಮಾಡ್ತಾ ಇರೋದಕ್ಕೆಲ್ಲ ವಿರುದ್ಧವಾಗಿದೆ ಹೇಳ್ತಾರದು. ಈಗ ಪತ್ರಿಜಿ ಹೇಳಿರೋದು ಇದರ ವಿರುದ್ಧವಾಗೇ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಪ್ರಪಂಚದಲ್ಲಿ. ಧ್ಯಾನಕ್ಕೆ ಬಂದಿರೋರು ಬಿಟ್ಟು ಉಳಿದವರೆಲ್ಲ ಬರೀ ಓಡೋದೇ ಜೀವನದಲ್ಲಿ. ನಾವು ಕೂಡ ಅದೇ ಮಾಡಿದ್ವಿ. ಧ್ಯಾನಕ್ಕೆ ಬರಕ್ ಮುಂಚೆ ಈ ಮನಸ್ಸು 24 ಗಂಟೆ ಓಡ್ತಾನೆ ಇರುತ್ತೆ, ಅದಕ್ಕಂತೂ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಒಂದು ಕ್ಷಣದಲ್ಲಿ ಎಷ್ಟು ಲಕ್ಷ ಕಿಲೋಮೀಟರ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸುತ್ತ ಬರುತ್ತೆ. ಮನಸ್ಸು ಓಡ್ತಾ ಇರುತ್ತೆ, ಅದ್ರ ಜೊತೆಗೆ ನಮ್ಮ ಶರೀರನು ಓಡ್ತಾನೆ ಇರುತ್ತೆ. ಯಾರು ಸುಮ್ಮನೆ ಕೂತಿರೋದು ನಾವು ನೋಡೋದೇ ಇಲ್ಲ. ಇದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ, ಮಲಗಿದಾಗ ಅಷ್ಟೇ ಮಲ್ಕೊಂಡಿರ್ತಾರೆ ಒಂದ್ ಕಡೆ ಬಿಟ್ರೆ. 24 ಗಂಟೆ ಸುಮ್ಮನೆ ಅನಾವಶ್ಯಕವಾಗಿ ಓಡಾಟನೇ ಆಗುತ್ತೆ ಜೀವನದಲ್ಲಿ. ಅದಕ್ಕೆ ಪತ್ರಿಜಿಯವರು ಇದನ್ನ ಹೇಳೋದು, ಕುತ್ಕೋಬೇಕು ಒಂದ್ ಕಡೆ, ಸುಮ್ಮನೆ ಕುತ್ಕೋಬೇಕು. ಆ ರಮಣ ಮಹರ್ಷಿಗಳು ಬೆಟ್ಟ ಹತ್ತಿ ಕುತ್ಕೊಂಡ್ರು, ಆದ್ರೆ ನಮ್ಗೆ ಬೆಟ್ಟದ ಕೆಳಗಡೆ ಕುತ್ಕೊಳ್ಳೋಕೆ ಏನ್ ಕಷ್ಟ. ನಮ್ಮ ಮನೆಯಲ್ಲೇ ಕೂರಕ್ಕೆ ನಮ್ಗೇನ್ ಕಷ್ಟ. ಕೂತ್ಕೋಬೇಕು, ನಮ್ಮ ಮನೆಯಲ್ಲೇ ನಾವು ಕೂತ್ಕೋಬೇಕು. ಓಡಾಡುವುದನ್ನು ಬಿಟ್ಟು ಬಿಡ್ಬೇಕು. ಏತಕ್ಕೆ ಓಡುವುದು? ಎಲ್ಲಿಗೆ ಓಡ್ತಾ ಇದೀವಿ ನಾವು? ಏನ್ ಸಾಧಿಸಲು ನಾವು ಓಡ್ತಾ ಇದೀವಿ? ನಮ್ಗೆ ಹೆಸರು ಪ್ರಖ್ಯಾತಿಗಳು ಬೇಕಾ? ಪದವಿ ಬೇಕಾ? ಸಂಪತ್ತು ಬೇಕಾ? ಧನ ಕಾನಕಾದಿಗಳು ಬೇಕಾ? ಏನು ಬೇಕು ನಮ್ಗೆ? ಏನು ಬೇಕಾಗಿಲ್ಲ. ನಮ್ಗೇನ್ ಬೇಕಾಗಿದೆ? ಧ್ಯಾನ ಬೇಕು. ಈಗ ಎಲ್ಲರೂ ಓಡ್ತಿರೋದು ಇದಕ್ಕೇನೆ. ಹೆಸರು, ಪ್ರಖ್ಯಾತಿಗಳು, ಪದವಿ, ಸಂಪತ್ತು, ಧನಕನಕಾದಿಗಳು, ಸಂಸಾರದ ಅಗತ್ಯತೆಗಳು. ಪ್ರತಿಯೊಬ್ರು ಅದನ್ನೇ ಬೆಳಗ್ಗೆ ಎದ್ದಾಗಿಂದ ಅದೇ ಯೋಚನೆ ಮಾಡ್ತಿರ್ತಾರೆ, ಅದನ್ನೇ ಚಿಂತೆ ಮಾಡ್ತಿರ್ತಾರೆ, ಅದ್ರ ಬಗ್ಗೆನೆ ಗಮನ ಹಾಕ್ತಿರ್ತಾರೆ. ಅದಕ್ಕೆ ಓಡ್ತಾ ಇದೀವಿ ನಾವು. ಹೀಗೆ ಓಡಿ 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 ಸುಸ್ತಾಗಿ ನಾವು ಗುರಿ ತಲುಪಕ್ಕಾಗ್ದಲೆ ಎಲ್ಲೋ ಒಂದ್ ಕಡೆ ಕುಸ್ತು ಬಿದ್ದು ಬಿಡೋದು. ಇದೇ ಒಂದು ಎಲ್ಲರ ಜೀವನದ ಒಂದು ಶೈಲಿ ಆಗುತ್ತೆ. ಅದಕ್ಕೆ ಇವೆಲ್ಲ ಏನು ಬೇಡ. ಹಾಗಾದ್ರೆ ಜೀವನ ಮಾಡಕ್ಕೆ ಬೇಕಲ್ಲ ಇದೆಲ್ಲ ಅಂತ ಒಂದು ಪ್ರಶ್ನೆ ಮೂಡ್ಬೋದು. ಬಟ್ ಅದಕ್ಕೂ ಪರಿಹಾರ ಇದೆ, ಎಲ್ಲ ಉತ್ತರ ಇದೆ ಧ್ಯಾನದಲ್ಲೇ. ಧ್ಯಾನ ಸಕಲ ಇಷ್ಟ ಪ್ರದಾಯಿನಿ, ಸಕಲ ಭೋಗ ಪ್ರದಾಯಿನಿ, ಸಕಲ ದುಃಖ ನಿವಾರಣಿ. ಧ್ಯಾನ ಅನ್ನೋದು ಚಿಂತಾಮಣಿ, ಕಲ್ಪವೃಕ್ಷ, ಚೂಡಾಮಣಿ, ಏನು ಎಲ್ಲವನ್ನು ಸಕಲವನ್ನು ನಮಗೆ ದೊರಕಿಸಿಕೊಡುತ್ತೆ. ಪತ್ರಿಜಿಯವರೇ ಅವರು ಒಂದು ಶಾರ್ಟ್ ವಿಡಿಯೋಸ್ಗಳಲ್ಲಿ ಧ್ಯಾನದ ಬಗ್ಗೆ ಅವರು ಗೈಡೆಡ್ ಮೆಡಿಟೇಷನ್ ಹೇಳ್ತಾರೆ. ಗೋ ಅಂಡ್ ಸಿಟ್ ಇನ್ ದ ನೇಚರ್ ಆಫ್ ಮದರ್ ನೇಚರ್ಸ್ ಲ್ಯಾಪ್ ಅಂತ. ಅಂದ್ರೆ ನೀವು ತಾಯಿ ಗರ್ಭದಿಂದ ಬಂದಿದ್ದೀರಾ, ತಾಯಿ ತೊಡೆ ಮೇಲೆ ಕೂತಿದ್ದೀರಾ, ಆದ್ರೆ ಪ್ರಕೃತಿ ಮಾತೆಯ ತೊಡೆ ಮೇಲೆ ಕೂತ್ಕೊಳ್ಳಿ, ಪ್ರಕೃತಿ ಮಾತೆಯ ಮಡಿಲಲ್ಲಿ ಮಲ್ಕೊಳ್ಳಿ ಅಂತ ಅದ್ಭುತವಾಗಿ ಹೇಳೋದಿರುತ್ತೆ. ಅಂದ್ರೆ ಧ್ಯಾನದಲ್ಲಿ ನಾವು ನೇಚರ್ಸ್ ಲ್ಯಾಪ್, ಪ್ರಕೃತಿ ಮಡಿಲಲ್ಲಿ, ಪ್ರಕೃತಿಯ ಮಾತೆಯ ಮಡಿಲಲ್ಲಿ ನೀನು ಕೂತ್ಕೋ. ಅಲ್ಲಿ ನಿನಗೆ ಸಕಲ ಏನ್ ಬೇಕು ಎಲ್ಲ ಕೊಡುತ್ತೆ ಧ್ಯಾನ ನಿನಗೆ.
ಆ ಪ್ರಕೃತಿ ನಿನಗೆ ಎವ್ರಿಥಿಂಗ್, ಇಟ್ ಗಿವ್ಸ್ ಎವ್ರಿಥಿಂಗ್, ಹ್ಯಾಪಿನೆಸ್, ಹೆಲ್ತ್, ವೆಲ್ತ್, ಏನೇನ್ ಪ್ರಾಸ್ಪರಿಟಿ, ಆರೋಗ್ಯ, ನೆಮ್ಮದಿ, ನಮ್ಮ ಜೀವನದಲ್ಲಿ ಏನು ಪ್ರತಿಯೊಂದು ಅದು ತಂದ್ಕೊಡುತ್ತೆ ಧ್ಯಾನ ಅಂತ ಹೇಳಿದ್ರೆ. ಆದ್ರಿಂದ ಈ ರೀತಿ ಹೇಳೋದನ್ನ ನಾವು ತಪ್ಪರ್ಥ ಮಾಡ್ಕೊಳ್ಳೋದ್ಬೇಕಾಗಿಲ್ಲ. ಧ್ಯಾನ, ಒಟ್ಟಿನಲ್ಲಿ ಧ್ಯಾನ ಬೇಕು ನಮ್ಗೆ. ಪ್ರತಿ ಮನುಷ್ಯನಿಗೆ ಒಂದೇ ಒಂದು ಅಗತ್ಯ ಇರೋದು. ಈಗ ಮೇಲೆ ಹೇಳಿದ್ದೆಲ್ಲ ಯಾವ್ದಕ್ಕೆ ಅಗತ್ಯ ಇಲ್ಲ, ಒಂದೇ ನೆಸೆಸಿಟಿ, ಒಂದೇ ಅಗತ್ಯ, ಅದೇ ಅದ್ರ ಹೆಸರೇ ಧ್ಯಾನ. ಇನ್ನೇನೋ ಬೇರೆ ಅಗತ್ಯ ಇಲ್ಲ. ಉಳಿದಿದ್ದೆಲ್ಲ ಕಾಲಕ್ಷೇಪ ಅಂತ ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಕಾಲಕ್ಷೇಪ ಅಂದ್ರೆ ವೇಸ್ಟ್ ಆಫ್ ಟೈಮ್, ಟೈಮ್ ಸ್ಪೆಂಡ್ ಮಾಡೋದು. ಈಗ ಹಣ ಸಂಪಾದನೆ ಮಾಡೋದು ಕೂಡ ಒಂದು ಕಾಲಕ್ಷೇಪ ಅಂತ ಹೇಳ್ತಾರೆ, ಟೈಮ್ ಪಾಸ್ ಅಂತ. ನಮ್ಗೆ ಕಾಲಕ್ಷೇಪ ಬೇಡ, ಕಾಲ ವಿನಿಯೋಗ ಬೇಡ. ಇಲ್ಲಿ ಬಹಳ ವ್ಯತ್ಯಾಸ ಇದೆ. ಕಾಲಕ್ಷೇಪ ಬೇರೆ, ಕಾಲ ವಿನಿಯೋಗ ಬೇರೆ. ಕಾಲಕ್ಷೇಪ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಸಾಕಷ್ಟು ಜನ ನೋಡ್ತಾರೆ ಟೈಮ್ ಪಾಸಿಗೋಸ್ಕರ ಸುಮ್ಮನೆ ಕಾರ್ಡ್ ಹರಟೆ ಹೊಡೆಯೋದು, ಅಥವಾ ಸುಮ್ಮನೆ ಇನ್ನೆಲ್ಲ ತಿರುಗೋದು, ಅಥವಾ ಸುಮ್ಮನೆ ಕುತ್ಕೊಂಡು ಗುಂಪುಗಟ್ಟಲೆ ಇನ್ನೊಬ್ರು ವಿಷಯ ಮಾಡೋದು. ಕಾಲಕ್ಷೇಪ ಒಟ್ಟಿನಲ್ಲಿ ಟೈಮ್ ಪಾಸ್ ಆಗ್ಬೇಕು ಅವ್ರಿಗೆ, ಅದಕ್ಕೆ ಅವ್ರ ಅದೇ ಕೆಲಸ, ಟೈಮ್ ಪಾಸ್ ಮಾಡೋದು. ಆದ್ರೆ ಕಾಲ ವಿನಿಯೋಗ ಮಾಡ್ಬೇಕು. ಕಾಲ ವಿನಿಯೋಗ ಮಾಡೋದು ಹೇಗೆ ಅಂದ್ರೆ ಧ್ಯಾನ ಮಾಡೋದು, ಕುತ್ಕೊಂಡ್ರೆ ಅದು ನಿಜವಾದ ಕಾಲದ ಸದುಪಯೋಗ, ಕಾಲದ ಒಳ್ಳೆ ವಿನಿಯೋಗ. ಅದು ನಾವು ಮಾಡ್ಬೇಕಾಗಿರೋದು. ವಿ ಹ್ಯಾವ್ ಟು ಯೂಸ್ ದ ಟೈಮ್, ನಾಟ್ ಪಾಸ್ ದ ಟೈಮ್, ನಾಟ್ ಕಿಲ್ ದ ಟೈಮ್. ಅಂದ್ರೆ ನಾವು ಸಮಯನ ಉಪಯೋಗಿಸ್ಕೋಬೇಕು, ಕೇವಲ ವೃಥಾ ಅದನ್ನು ಕಳಿಬಾರ್ದು ಮತ್ತು ಸಮಯನ ಕೊಲ್ಲಬಾರ್ದು. ಹೌ ಡು ಯು ಯೂಸ್ ಯುವರ್ ಟೈಮ್? ಹೇಗೆ ನೀವು ನಿಮ್ಮ ಸಮಯನ ಉಪಯೋಗಿಸ್ಕೊಳ್ತೀರಾ? ಅದೇ ಕುಳಿತುಕೊಳ್ಳುವುದು. ಅದು ಹೇಗೆ? ಹಾಯಾಗಿ ಕುಳಿತುಕೊಳ್ಳುವುದು. ಈ ಶರೀರ ಮತ್ತೆ ಬೆನ್ನನ್ನ ನೇರವಾಗಿ ಇಟ್ಟುಕೊಳ್ಳುವ ಅಗತ್ಯ ಇಲ್ಲ, ನಿಟಾರಾಗಿ ಇಟ್ಕೊಳ್ಳಿ ಅಂತ ಸಾಮಾನ್ಯವಾಗಿ ಅದು ತಮಾಷೆಗೆ ಹೇಳ್ತಾರೆ ಪತ್ರಿಜಿಯವರು. ಈ ಯೋಗದವರು ಮತ್ತೆ ಕೆಲವು ಗುರುಗಳು ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಬೆನ್ನು ನೇರವಾಗಿ ಇಟ್ಕೊಳ್ಳಿ ಅಂತಾರೆ. ಅದು ಅಗತ್ಯ ಇಲ್ಲ, ಅದು ತಪ್ಪು, ಅದು ರಾಂಗ್. ಅದು ಈ ಯೋಗ ಮಾಸ್ಟರ್ಸ್ಗಳೆಲ್ಲ ಬೆನ್ನು ನೇರ ಇಟ್ಕೊಳ್ಳಿ ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಆದ್ರೆ ಒಬ್ಬ ಪಿರಮಿಡ್ ಮಾಸ್ಟರ್ಸ್ಗೆ ಮಾತ್ರ ಗೊತ್ತು ಸತ್ಯ ಏನು ಅಂತ. ಉಳಿದವ್ರಿಗೆ ಯಾರಿಗೂ ಸತ್ಯ ಗೊತ್ತಿಲ್ಲ. ಶರೀರವನ್ನ ಹಾಯಾಗಿ ಇಟ್ಕೊಳ್ಬೇಕು. ನಿಮ್ಗೆ ಇಷ್ಟ ಬಂದಾಗ ಕುತ್ಕೊಳ್ಳಿ, ನಿಮ್ಗೆ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ, ಬೆನ್ನಿಂದ ಹೊಡ್ಕೊಂಡು ಕುತ್ಕೊಳ್ಳಿ, ಕಾಲ್ ಮುಂದೆ ಇಟ್ಕೊಂಡು ಕುತ್ಕೊಳ್ಳಿ. ಒಟ್ಟಿನಲ್ಲಿ ಶರೀರಕ್ಕೆ ಏನು ನಮ್ಗೆ ತೊಂದರೆ, ಕಷ್ಟ ಅನ್ಸ್ಬಾರ್ದು. ಕಷ್ಟಪಟ್ಟು ಏನು ಮಾಡಂಗಿಲ್ಲ. ಎಲ್ಲ ಸುಲಭವಾಗಿ, ಹಾಯಾಗಿ, ಸಮಾಧಾನವಾಗಿ, ರಿಲ್ಯಾಕ್ಸ್ ಆಗಿ ನಾವು ಮಾಡುವಂಥದ್ದು ಧ್ಯಾನದಲ್ಲಿ. ಅದಾಗಿ ಆಮೇಲೆ ಮೊಟ್ಟ ಮೊದಲನೇದಾಗಿ ನಾವು ಶರೀರನೇ ಅಲ್ಲ, ನಾವು ವಿ ಆರ್ ನಾಟ್ ದ ಬಾಡಿ, ಅದು ನಮ್ಗೆ ಗೊತ್ತಾಗುತ್ತೆ ಧ್ಯಾನದಲ್ಲಿ. ನಾವು ಆತ್ಮ ಪದಾರ್ಥ ಅಂತ ಆಗಿದ್ದಾಗ ಶರೀರವನ್ನ ಹೇಗೆ ಕೂರಿಸಿದ್ರೆ ಏನು? ಅದಕ್ಕೆ ಯಾವ ಒಂದು ಕಟ್ಟುಪಾಡು, ರೀತಿ ನಿಯಮ, ರೂಲ್ಸ್ ರೆಗ್ಯುಲೇಷನ್ಸ್ ಯಾಕೆ? ಶರೀರನೇ ಅಲ್ಲ ಅಂತ ಹೇಳಿದಾಗ ಅದನ್ನ ಅರ್ಧ ರೂಪಾಯಿಗೆ ಬಿಟ್ಬಿಡಿ ಆರಾಮಾಗಿ. ಶರೀರಕ್ಕೆ ಕಷ್ಟ ಕೊಡಬಾರ್ದು ನಾವು ಯಾವಾಗ್ಲೂ. ಈ ವಿಷಯದಲ್ಲಿ ನಮ್ಮ ಭಾರತ ದೇಶದ ಎಲ್ಲ ಯೋಗಿಗಳೆಲ್ಲ ಒಂದು ಕಡೆ ಆದ್ರೆ ನಾವೆಲ್ಲ ಒಂದು ಕಡೆ ಅಂತ ಹೇಳ್ತಾರೆ ಪತ್ರಿಜಿಯವರು. ನಾವು ಬೆನ್ನು ನೇರವಾಗಿ ಇಟ್ಕೊಳ್ಳೋದಿಲ್ಲ, ನಾವು ಹಾಯಾಗಿ ಕೂರ್ತೇವೆ, ನಾವು ಹಾಯಾಗಿ ಜೀವನ ಮಾಡ್ತೀವಿ, ನಾವು ಹಾಯಾಗಿ ಧ್ಯಾನ ಮಾಡ್ತೀವಿ, ನಾವು ಹಾಯಾಗಿ ಭಗವಂತರಾಗ್ತೀವಿ. ಹಾಯಾಗಿ ಅಂದ್ರೆ ಆರಾಮಾಗಿ ಅಂತ ಅರ್ಥ. ಹಾಗಾಗಿ ನಾವು ಎಲ್ಲವನ್ನು ಹಾಯಾಗಿ ಮಾಡ್ತೀವಿ, ಯಾವುದಕ್ಕೂ ನಾವು ಕಷ್ಟಪಡೋದಿಲ್ಲ, ಏನೂ ಕಷ್ಟ ಇಲ್ಲ. ನಮ್ಮ ಲಕ್ಷ್ಯ ಅಥವಾ ಗುರಿ ಏನು ಅಂದ್ರೆ ನಮ್ಮ ಕಡೆ ನಮ್ಮ ಲಕ್ಷ್ಯ, ನಮ್ಮ ಕಡೆ ನಮ್ಮ ಗುರಿ. ದೇವರಲ್ಲಿ ಅಂತ ತಿರುಗ್ತಾ ಇರ್ತಾನಲ್ಲ ಎಲ್ಲ ಕಡೆ, ತೀರ್ಥಯಾತ್ರೆ ಅಂತೆ, ಆ ದೇವಸ್ಥಾನ ಈ ದೇವಸ್ಥಾನ, ಪ್ರತಿಯೊಬ್ಬರು ದಿನ ನಾವು ನೋಡ್ತಾನೆ ಇರ್ತೀವಿ. ಈಗ ಆಷಾಢ ಬಂದ್ರೆ ಅದಕ್ಕೊಂದಷ್ಟು, ಆಷಾಢದ ಶ್ರಾವಣ ಬಂದ್ರೆ ಮತ್ತೆ ಅದಕ್ಕೊಂದಷ್ಟು, ಹೀಗೆ ಪ್ರತಿಯೊಂದು ಹಬ್ಬ ಹುಣ್ಣಿಮೆ, ಯಾವುದೇ ಒಂದೊಂದು ಸಂದರ್ಭ ಹುಣ್ಣಿಮೆ, ಯಾವುದಕ್ಕೂ ಜನ ಸುಮ್ಮನೆ ಹೋಗೋದು, ನುಗ್ಗೋದು, ಲಕ್ಷಾಂತರ ಜನ ಎಲ್ಲ ಕಡೆ ಕ್ಯೂ ಆ ದೇವಸ್ಥಾನಗಳಲ್ಲಿ. ಅಲ್ಲಿ ನಿಲ್ಲಕ್ಕಾಗಲ್ಲ, ಅಲ್ಲಿ ಎಷ್ಟು ಆ ಅವ್ಯವಸ್ಥೆ ಇದೆ, ಮತ್ತೆ ಎಷ್ಟೊಂದು ಅಲ್ಲೆಲ್ಲ ಹೋಗಿ ದೇವರ ಹೆಸರಲ್ಲಿ ಎಷ್ಟೊಂದು ಅಲ್ಲಿ ಪರಿಸರ ಹಾಳು ಮಾಡೋದು ಎಲ್ಲ ನೋಡ್ತಾ ಇದೀವಿ ನಾವು. ಈ ರೀತಿ ಸುಮ್ಮನೆ ತಿರುಗ್ತಾ ಇದ್ದಾನೆ, ಆದ್ರೆ ಅವನೇ ನಿಜವಾಗಿ ದೇವರು ಅಲ್ಲಿ. ಆಮೇಲೆ ಬೆಟ್ಟ ಹತ್ತುತ್ತಾ ಇರ್ತಾರೆ ದೇವಸ್ಥಾನಗಳಿಗೆ ತಿನ್ನಕ್ಕಾದ್ರೆ, ಆದ್ರೆ ಬೆಟ್ಟ ಹತ್ತಿ ಅಲ್ಲಿ ಏನ್ ದೇವ್ರು ನೋಡಕ್ ಹೋಗ್ತಾನಲ್ಲ, ಆ ಬೆಟ್ಟದ ಹತ್ತತಾ ಇರೋನೆ ಅಲ್ಲಿ ದೇವ್ರು. ಆಮೇಲೆ ಆ ದೇವರ ವಿಗ್ರಹಗಳನ್ನ ಯಾರು ಕೆತ್ತುತ್ತಾ ಇದಾರಲ್ಲ, ಆ ಕೆತ್ತುತ್ತಾ ಇರೋನೇ ದೇವ್ರು, ನಾವೇ ದೇವರುಗಳು. ನಾವೇ ದೇವರಾದ್ಮೇಲೆ ನಮ್ಮ ಓಟ ಎಲ್ಲ ಯಾವ ಕಡೆ? ನಾವು ಸುಮ್ಮನೆ ಓಡ್ತಾನೆ ಇದೀವಲ್ಲ, ಯಾವ ಕಡೆ? ಆದ್ರೆ ನಮ್ಮ ಓಟ ನಮ್ಮ ಕಡೆ ತಿರುಗಿಸ್ಕೋಬೇಕು ಅದನ್ನ, ಓಡೋದನ್ನ. ಓಡೋದಂದ್ರೆ ದೇಹಕವಾಗಿ ಓಡೋದಲ್ಲ, ಕುತ್ಕೊಂಡು ಮನ್ಸನ್ನ ಬೇರೆ ಕಡೆ ತಿರುಗಕ್ಕೆ, ಹರಿಯೋದಕ್ಕೆ ಬಿಡೋದಲ್ಲ, ಕುತ್ಕೊಂಡು ನಮ್ಮ ಕಡೆನೆ ನಮ್ಮ ಮನಸ್ಸನ್ನ ತಿರುಗಿಸ್ಕೋಬೇಕು. ನಾವೇ ದೇವರಾದ್ರಿಂದ ನಮ್ಮ ಕಡೆ ನಾವು ತಿರುಗಿಸ್ಕೊಂಡ್ರೆ ಆಗ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ, ಅನುಭವಿಸ್ಕೊಳ್ತೀವಿ, ರಿಲೈಸ್ ಮಾಡ್ಕೊಳ್ತೀವಿ. ಅಂದ್ರೆ ಓಟ ನಮ್ಮ ಕಡೆ ನಾವು ಕುತ್ಕೊಳ್ಳೋದು ಅಷ್ಟೇನೆ.
ನಮ್ಮ ಓಟ ಒಬ್ಬ ಕೃಷ್ಣನ ಕಡೆ ಅಲ್ಲ, ಒಬ್ಬ ವೆಂಕಟೇಶ್ವರ ಸ್ವಾಮಿ ಕಡೆ ಅಲ್ಲ. ಆಮೇಲೆ ನಮ್ಮ ಓಟ ಯಾವುದೇ ಯೇಸು ಪ್ರಭು ಕಡೆನೂ ಅಲ್ಲ, ನಮ್ಮ ಓಟ ನಮ್ಮ ಕಡೆನೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಕೂತ್ಕೋಬೇಕು. ಅದಕ್ಕೆ ಅವರು ನಿಮ್ಮೆಲ್ಲರನ್ನು ನಾನು ಸವಿನಯದಿಂದ ವಿನಂತಿಸಿಕೊಳ್ಳುತ್ತೇನೆ, ನೀವು ಕೂತ್ಕೋಬೇಕು ಅಷ್ಟೇನೆ. ನೀವು ಧ್ಯಾನ ಮಹಾಚಕ್ರಕ್ಕೆ ಹೋಗಿ ಏನು ಸಾಧಿಸಿ ಬಂದ್ರಿ ಅಂತ ನಿಮ್ಗೆ ಕೇಳ್ತಾರೆ ಯಾರಾದ್ರು, ಆಗ ನೀವು ಹೇಳ್ಬೇಕು, ನಾನು ಕೂರುವುದನ್ನು ಸಾಧಿಸಿದೆ, ಕೂರುವುದನ್ನು ಕಲ್ತ್ಕೊಂಡ್ ಬಂದೆ ನಾನು ಅಂತ ನೀವು ಹೇಳ್ಬೇಕು. ಆಮೇಲೆ ನಾವು ಕಣ್ಣು ಮುಚ್ಕೊಳ್ಳೋದನ್ನ ಕಲ್ತ್ಕೊಂಡ್ವಿ. ನಾವು ಕಣ್ಣು ತೆಗೆಯಲ್ಲ, ಕೂತ್ಕೊಳ್ಳೋದ್ರಿಂದ ಎದ್ದೇಳೋದಿಲ್ಲ, ಅದರ ಹೆಸರೇ ಧ್ಯಾನ. ನಮಗೆ ವೆಂಕಟೇಶ, ಯೇಸು, ಶಂಕರ, ಈಶ್ವರ ಯಾರು ಬೇಕಾಗಿಲ್ಲ, ನಮಗೆ ನಾವೇ ಬೇಕು. ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಸರ್ವಂ ಕಲ್ವಿದಂ ಬ್ರಹ್ಮ. ಅಂದ್ರೆ ಎಲ್ಲ ಬ್ರಹ್ಮ ಅಂದ್ರೆ ನಾವೇನೆ, ಎಲ್ಲ ಕಡೆ ಇರೋದಿಲ್ಲ ಬ್ರಹ್ಮನೇ, ಪ್ರತಿಯೊಂದು ವಸ್ತುವಿನಲ್ಲಿರೋದು ಬ್ರಹ್ಮನೇ, ನಾವೇ ಸ್ವಯಂ ಬ್ರಹ್ಮ. ಆದ್ರಿಂದ ನಾವು ಕೂತ್ಕೊಳ್ತೇವೆ, ಕಣ್ಮುಚ್ಕೊಳ್ತೇವೆ, ಶ್ವಾಸದ ಮೇಲೆ ಧ್ಯಾಸ ಇಡುತ್ತೇವೆ, ನಮ್ಮ ಗುರುವಿನ ಜೊತೆ ಇರುತ್ತೇವೆ. ನಮ್ಮ ಗುರು ಅಂದ್ರೆ ಯಾರು? ಶ್ವಾಸ. ನಮ್ಮ ಉಸಿರೇ ನಮ್ಮ ಗುರು, ಯಾವ ಗಡ್ಡದವರು ಅಲ್ಲ. ಅಲ್ಲಿಗೆ ನೋ ಗಡ್ಡ, ನೋ ಕಾಷಾಯ, ನೋ ಹಿಮಾಲಯ. ಅಂದ್ರೆ ಯಾವುದೇ ಒಂದು ಕಾಷಾಯ ವಸ್ತ್ರ ಇಲ್ಲ, ಅಥವಾ ಯಾವುದೇ ಗಡ್ಡಧಾರಿಗಳಿಲ್ಲ, ವೇಷಭೂಷಣ ಇಲ್ಲ, ಅಥವಾ ಯಾವುದೇ ಹಿಮಾಲಯಕ್ಕೆ ನಾವು ಹೋಗೋದಿಲ್ಲ ಧ್ಯಾನಕ್ಕೋಸ್ಕರ. ನಮ್ಮ ಮನೆಯಲ್ಲೇ ಕೂರ್ತೀವಿ ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, 2500 ವರ್ಷಗಳ ಹಿಂದೆ ನಾನು ಇದನ್ನ ಸ್ವಯಂವಾಗಿ ಆ ಬುದ್ಧನಿಂದ ನಾನು ಇದನ್ನ ಕಲ್ತ್ಕೊಂಡ್ಬಂದೆ ಅಂತ ಹೇಳ್ತಾರೆ ಅವರು. ಆಗಿನಿಂದ ನಾನು ಎಲ್ಲರಿಗೂ ಇದನ್ನ ನಾನು ಟೀಚ್ ಮಾಡ್ತಾ ಇದ್ದೀನಿ, ಹೇಳ್ತಾ ಬರ್ತಾ ಇದ್ದೀನಿ. ಇದು ಅವರು ಈ ಜನ್ಮ ಪತ್ರಿಜಿಯವರು 6ನೇ ಇನ್ಕಾರ್ನೇಷನ್, 6ನೇ ಅವತಾರ ಅಂತ ಹೇಳ್ತಾರೆ. ಅವರು 6ನೇ ಜನ್ಮ ಈ ತರ ಒಬ್ಬ ಧ್ಯಾನದ ಶಿಕ್ಷಕನಾಗಿ ಅವರು 6ನೇ ಜನ್ಮ ತಳೆದು ಅದಕ್ಕೆ ಅದು ಅವರು ಈ ರೀತಿ ಧ್ಯಾನವನ್ನ ಬೋಧಿಸ್ತಾ ಇದ್ದಾರೆ. ನಾವು ಮತ್ತೆ ಮತ್ತೆ ಹುಟ್ಟಿ ಬರೋದಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಅಲ್ಲಿ ಧ್ಯಾನ ಮಹಾಚಕ್ರದಲ್ಲಿ ಕೂತಿದ್ದವರು ಎಲ್ಲ ಧ್ಯಾನಿಗಳನ್ನ ಉದ್ದೇಶಿಸಿ ಹೇಳ್ತಾರೆ, ಈ ಪ್ರಾಂಗಣದಲ್ಲಿ ಇದ್ದವರು ಎಲ್ಲರಿಗೂ ಇನ್ನೊಂದು ಜನ್ಮ ಇಲ್ಲ. ಯಾಕೆಂದ್ರೆ ನಾವು ಕೂತ್ಕೊಳ್ಳೋದನ್ನ ಕಲ್ತಿದ್ದೇವೆ, ಕಣ್ಣು ಮುಚ್ಕೊಳ್ಳೋದನ್ನ ಕಲ್ತಿದ್ದೇವೆ, ಓಡಾಡೋದನ್ನ ನಿಲ್ಲಿಸಿದ್ದೇವೆ. ಇದನ್ನು ಕಲಿಯದೇ ಇದ್ರೆ ಮತ್ತೆ ಮತ್ತೆ ನಾವು ಹುಟ್ಟುತ್ತೇವೆ. ಮೇಲಿನ ಲೋಕದಲ್ಲಿ ಇನ್ನ ಎಷ್ಟೋ ಕೆಲಸಗಳಿದೆ ತುಂಬಾ. ನಮ್ದು ಇಲ್ಲೇ ಏನು, ನಮ್ದು ಯಾವಾಗ್ಲೂ ಕೆಲಸ ಇರೋದಿಲ್ಲ. ಇಲ್ಲಿ ಸುಮ್ನೆ ಒಂದು ಶಾರ್ಟ್ ಪೀರಿಯಡ್ಗೆ ಟೆಂಪ್ರರಿಗೆ ತಾತ್ಕಾಲಿಕವಾಗಿ ಬಂದಿದ್ದೇವೆ. ಯಾಕಂದ್ರೆ ಇದೊಂದು ಶಾಲೆ, ಭೂಮಿ ಅನ್ನೋದು ಸ್ಕೂಲ್. ಇಲ್ಲಿ ಒಂದಷ್ಟು ಪಾಠಗಳನ್ನ ನಾವು ಕಲಿಯಕ್ ಬಂದಿದ್ದೀವಿ. ಇದು ನಾವು ಪಾಸ್ ಆದ್ಮೇಲೆ ನಾವು ಮತ್ತೆ ಉನ್ನತ ಲೋಕಕ್ಕೆ ನಾವು ನೆಕ್ಸ್ಟ್ ಪ್ರವೇಶ ಪಡ್ಕೊಳ್ತೀವಿ. 10th ಪಾಸ್ ಆದ್ಮೇಲೆ ನಾವು ಕಾಲೇಜ್ಗೆ ಹೋಗ್ತೀವಿ, ಮತ್ತೆ ವಾಪಸ್ 10th ಬರೋದಿಲ್ಲ. ಆದ್ರಿಂದ ಈ ಭೂಮಿ ಅನ್ನೋದು ಒಂದು ಶಾಲೆ, ಅನುಭವದ ಪಾಠಶಾಲೆ, ಪ್ರಯೋಗಶಾಲೆ. ಕೇವಲ ಅನುಭವಕ್ಕೆ ಒಂದಷ್ಟು ಪಾಠ ಕಲಿಯಕ್ಕೆ ಬಂದಿದ ನಂತರ, ಕಲಿತ ನಂತರ ಅಲ್ಲಿಗೆ ಮುಗಿತು. ನಾವು ಬೇರೆ ಬೇರೆ ಇನ್ನು ಹೈಯರ್ ಲೋಕಗಳು, ಇದಕ್ಕಿಂತ ಉನ್ನತ ಲೋಕಗಳಿಗೆ ನಾವು ಹೋಗ್ತೀವಿ. ಅಲ್ಲಿ ನಮ್ಮ ವಾಸಸ್ಥಾನ, ನಿಜವಾದ ಸ್ಥಾನ ನಮ್ದು, ಅಲ್ಲಿರೋದೆ ನಮ್ದು ನಿಜವಾಗಿರೋದು. ಇಲ್ಲಿ ಕೇವಲ ಸುಮ್ಮನೆ ಬಂದಿದ್ದೀವಿ, ಅಲ್ಲಿದೆ ನಮ್ಮ ಮನೆ ಅಂತ. ಮುಂದೆ ನಾವು ಕಾಲೇಜುಗಳಿಗೆ ಹೋಗ್ಬೇಕು. ಕಾಲೇಜ್ ಅಂದ್ರೆ ಮೇಲೆ ಉನ್ನತ ಲೋಕಗಳು. ಇದು ಇಹಲೋಕ. ನಾವು ಇವತ್ತಿಲ್ಲಿದ್ದೀವಿ, ನಂತರ ನಾವು ಪರಲೋಕಕ್ಕೆ ಹೋಗಿದ್ದೀವಿ. ನಾವೆಲ್ಲ ಪರಲೋಕವಾಸಿಗಳು. ಇದು ಇಹಲೋಕ, ಭೂಲೋಕ ತಾತ್ಕಾಲಿಕವಾಗಿದೆ ನಮ್ಮ ಸ್ಥಾನ. ಆಮೇಲೆ ಒಂದು ಸಂಸ್ಕೃತ ಶ್ಲೋಕವನ್ನ ಉದ್ಧರಿಸಿ ಹೇಳ್ತಾರೆ, ತೇತ್ವಾಂ ಭೋಕ್ತ್ವ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕ ವಿಶಂತಿ ಏವಂ ತ್ರಯಿ ಧರ್ಮ ಮನು ಪ್ರಪನ್ನ ಗತಾಗತಂ ಕಾಮಾಂ ಲಭಂತೆ. ಅಂದ್ರೆ ಈ ಭೂಲೋಕಕ್ಕೆ ಬರಕ್ ಮುಂಚೆ ನಾವೆಲ್ಲರೂ ಸ್ವರ್ಗಲೋಕದಲ್ಲಿ ಎಲ್ಲ ವೈಭವಗಳನ್ನ ಅನುಭವಿಸ್ತಾ ಇರ್ತೀವಿ. ಸ್ವರ್ಗಲೋಕದಲ್ಲಿ, ಉನ್ನತ ಲೋಕಗಳಲ್ಲಿ. ಅಲ್ಲಿ ಎಲ್ಲಿವರೆಗೆ ಅಂದ್ರೆ ನಮ್ಮ ಅರ್ಜಿಸಿದ ಪುಣ್ಯ, ನಾವು ಏನು ಗಳಿಸ್ಕೊಂಡಿರೋ ಪುಣ್ಯವನ್ನು ಕ್ಷೀಣಿಸೋರಿಗೆ ಮಾತ್ರ ನಾವಲ್ಲಿ ಉನ್ನತ ಲೋಕದಲ್ಲಿ ಸುಖ ವೈಭೋಗ ಅನುಭವಿಸ್ತಾ ಇರ್ತೀವಿ. ಆ ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ಪುನಃ ನಾವು ಭೂಮಿಗೆ ಬರ್ತೀವಿ. ಭೂಲೋಕಕ್ಕೆ ಇಲ್ಲಿ ಬಂದು ಇಲ್ಲಿ ಧರ್ಮ ಅಂದ್ರೆ 3 ಧರ್ಮಗಳು ಪಾಲಿಸ್ತೀವಿ. ಅಂದ್ರೆ ಏನು? ನಮ್ಮ ಶರೀರ ಧರ್ಮ, ಆಮೇಲೆ ನಮ್ಮ ಮನಸ್ಸಿನ ಧರ್ಮ, ಮತ್ತೆ ಆತ್ಮದ ಧರ್ಮ. ಸೊ ಈ 3 ಧರ್ಮಗಳನ್ನ ಪಾಲಿಸುತ್ತಾ
ಒಂದು ಕೋರಿಕೆಯೊಂದಿಗೆ ಬರ್ತಾ ಇರ್ತೀವಿ. ಪ್ರತಿ ಬಾರಿ ಒಂದೊಂದು ಕೋರಿಕೆಗೆ ಬರ್ತೀವಿ, ಕೋರಿಕೆ ತೀರಿದ ನಂತರ ಹೋಗ್ತೀವಿ, ಮತ್ತೆ ಬರ್ತೀವಿ, ಹೋಗ್ತೀವಿ, ಬರ್ತೀವಿ. ಪುನರಪಿ ಜನನಂ ಪುನರಪಿ ಯಮನಂ ಅಂತ ಒಂದು ಶಂಕರಾಚಾರ್ಯರು ಒಂದು ಶ್ಲೋಕ ಕೂಡ ಇದೆ. ಹಾಗೆ ನಾವು ಮತ್ತೆ ಬರ್ತೀವಿ, ಹೋಗ್ತೀವಿ, ಬರ್ತೀವಿ, ಹೋಗ್ತೀವಿ. ನಾವು ಯಾವ ಯಾವ ಕೋರಿಕೆಯೊಂದಿಗೆ ಇಲ್ಲಿಗೆ ಬಂದಿರ್ತೇವೆ, ಈ ಜನ್ಮದಲ್ಲಾದ್ರೂ ನಾವು ಕುಳಿತುಕೊಳ್ತೇವೆ. ನಾವು ಯಾವ ಕೋರಿಕೆಯಲ್ಲಿ ಬರ್ತೀವಿ ಅಂದ್ರೆ ಪ್ರತಿ ಸಲನು ಈ ಜನ್ಮದಲ್ಲಾದ್ರೂ ನಾನು ಕುತ್ಕೊಳ್ಳೋದು ಕಲಿತೇನೆ, ಕಣ್ಣು ಮುಚ್ಕೊಳ್ತೇನೆ, ಓಡಾಡೋದನ್ನು ನಿಲ್ಲಿಸ್ತೇನೆ ಅಂತ ನಾವು ಪ್ರತಿ ಜನ್ಮದಲ್ಲಿ ಶಪಥ ತೆಗೆದುಕೊಂಡು ಬರ್ತೀವಿ. ಅಂತ ಇಲ್ಲಿ ಬರಕ್ ಮುಂಚೆ ಒಂದು ಪ್ರತಿಜ್ಞೆ ಮಾಡಿ ಬರ್ತೀವಿ. ಇಲ್ಲ, ನಾನು ಈ ಸಲ ಖಂಡಿತವಾಗಿ ನಾನು ಕುತ್ಕೊಳ್ತೀನಿ, ಕಣ್ಣು ಮುಚ್ಕೊಳ್ತೀನಿ, ಓಡಾಡೋದು ನಿಲ್ಲಿಸ್ತೀನಿ, ಶ್ವಾಸದ ಮೇಲೆ ಗಮನ ಇಡ್ತೀನಿ, ಧ್ಯಾನ ಮಾಡ್ತೀನಿ ಅಂತಾನೆ ನಾವು ಪ್ರತಿ ಸಲ ಬರೋದು ಇಲ್ಲಿ ಈ ಜನ್ಮಕ್ಕೆ. ಆದ್ರೆ ಇಲ್ಲಿ ಬಂದ ತಕ್ಷಣ ಅದನ್ನ ಮರ್ತು ಬಿಡ್ತೀವಿ. ಅದಕ್ಕೆ ಯಾರ್ಯಾರು ಧ್ಯಾನ ಮಾಡಲ್ವೋ, ಯಾರ್ಯಾರು ಮಾಂಸಾಹಾರ ಉಪಯೋಗಿಸ್ತಾರೋ, ಯಾರು ಕೂರುವುದನ್ನು ಕಲಿಯೋದಿಲ್ವೋ, ಇನ್ನೆಲ್ಲ ಏನೋ ಇದೆ ಅಂತ ಅನ್ಕೊಂಡಿರ್ತಾರೋ, ಅವರು ಮತ್ತೆ ಮತ್ತೆ ಜನ್ಮ ತಳಿತಾನೆ ಇರ್ಬೇಕು. ಮತ್ತೆ ಮತ್ತೆ ಅವನು ಈ ಭೂಮಿಗೆ ಬರ್ತಾನೆ ಇರ್ಬೇಕು. ಅದನ್ನ ಕಲಿಯೋವರೆಗೂ ಅವನು ಹುಟ್ಟತಾನೆ ಇರ್ಬೇಕು. ಹುಟ್ಟಿ ಮತ್ತೆ ಏನ್ ಮಾಡ್ತಾನೆ, ಹುಟ್ಟತಾನೆ ನಾನು ಕಲಿತೀನಿ ಅಂತ, ಧ್ಯಾನ ಮಾಡಕ್ಕೆ ಅಂತ, ಮತ್ತೆ ಅದನ್ನ ಮರೆತು ಬಿಡೋದು. ಮತ್ತೆ ಅದೇ ಸಹಜವಾದ ಜೀವನ, ಅದೇ ಸಾಂಸಾರಿಕ ಜೀವನ, ಅದೇ ಓಡಾಟ, ಅದೇ ಆ ತಿನ್ನೋದು, ಕುಡಿಯೋದು, ಮಲ್ಗೋದು, ಧ್ಯಾನವನ್ನು ಮಾಡೋದ್ ಬಿಟ್ಟು ಉಳಿದಿದ್ದೆಲ್ಲ ಮತ್ತೆ ಅದನ್ನೇ ಮಾಡ್ತಿರ್ತಾನೆ. ಮತ್ತೆ ಅದೇ ಆಕ್ಚುಲಿ ಅದೇ ಪ್ರಪಂಚ ಕೆಲಸ. ಅದನ್ನ ನಿಲ್ಲಿಸ್ಬೇಕು ನಾವು. ಅದನ್ನ ನಿಲ್ಲಿಸಿ ನಾವು ಧ್ಯಾನ ಮಾಡ್ಬೇಕು. ನಮ್ಗೆ ಇಲ್ಲಿ ಅಳುವುದು ಬೇಡ. ಎಲ್ಲಿ ಅಳು ಇಲ್ವೋ ಅಲ್ಲಿ ಗೆಲುವು ಇದೆ. ಯಾರ ಬಳಿ ಧ್ಯಾನ ಇದೆಯೋ ಅವನ ಬಳಿ ಅಳು ಇರುವುದಿಲ್ಲ. ಯಾರ ಬಳಿ ಅಳು ಇದೆಯೋ ಅವನ ಬಳಿ ಧ್ಯಾನ ಇಲ್ಲ ಅಂತ ಅರ್ಥ. ಧ್ಯಾನದಿಂದ ಅಳು ಅನ್ನೋದು ಸಂಪೂರ್ಣವಾಗಿ ಅದೃಶ್ಯನೇ ಆಗುತ್ತೆ, ಮಾಯ ಆಗೋಗುತ್ತೆ, ಕೊನೆ ಆಗೋಗುತ್ತೆ. ಅಳು ಅನ್ನೋದು ಇರೋದಿಲ್ಲ. ಧ್ಯಾನ ಅನ್ನೋದು ಒಂದು ದೊಡ್ಡ ಗೇಮ್, ಒಂದು ಆಟ. ಅದು ಒಂದು ಕ್ರಿಕೆಟ್ಗಿಂತ ಒಂದು ದೊಡ್ಡ ಆಟ. ಧ್ಯಾನ ಅನ್ನುವ ಆಟವನ್ನು ನಾವು ಆಡ್ಕೊಳ್ಳೋಣ ಅಂತ ಅದ್ಭುತವಾಗಿ ಈ ಒಂದು 10 ನಿಮಿಷ ವಿಡಿಯೋದಲ್ಲಿ ವಿವರಿಸಿದರೆ ಪತ್ರಿಜಿಯವರು. ಆಮೇಲೆ ಅವರು ಅಲ್ಲಿ ಹೇಳ್ತಾನೆ ಕೂಚವಲಿ ಕೂಚವಲಿ ಕೂಚವಲಿ. ಈ ವಿಡಿಯೋನ ದಯವಿಟ್ಟು ಯಾವ್ದು ನೋಡ್ಬೋದು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರು ಎಲ್ಲರಿಗೂ ಕೂಚವಲಿ 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 ಅಂತ ಕಂಟಿನ್ಯೂಸ್ ಆಗಿ, ಆಮೇಲೆ ಅವರು ಮ್ಯೂಸಿಕ್ ಕೂಡ ಅವ್ರಿಗೆ ಅವ್ರ ಕಡೆ ಸನ್ನೆ ಮಾಡ್ತಾರೆ ನೋಡ್ಬಿಟ್ಟು. ಅವ್ರು ಮ್ಯೂಸಿಕ್ ಅವರು ಕೂಡ ತಬಲಾ ಮತ್ತು ಬಾರಿಸ್ತಾರೆ. ಅವ್ರು ಹೇಳ್ತಾ ಇದ್ದಂಗೆ ಕೂಚವಲಿ ಕೂಚವಲಿ ಕೂತ್ಕೊಳ್ಳಿ 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 ಅಂತ ಎಷ್ಟು ಸಲ ಅಂದ್ರೆ ಅದೇ ಒಂದು ಹಾಡ್ತಾರನೆ, ಒಂದು ಕಂಟಿನ್ಯೂಸ್ ಆಗಿ ಎಷ್ಟೋ ಕೆಲವು ನಿಮಿಷಗಳವರೆಗೆ ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಒಂದೇ ನಾವು ತಿಳ್ಕೊಬೇಕಾಗಿರೋದು ಯಾವಾಗ್ಲೂ ಕೂತ್ಕೋಬೇಕು ಅಷ್ಟೇನೆ. ಗಂಟೆಗಟ್ಲೆ ಕೂತ್ಕೋಬೇಕು, ಕಣ್ಣು ಮುಚ್ಚಬೇಕು, ಹೊರಗಡೆ ಓಡಾಡೋದನ್ನ ನಿಲ್ಲಿಸ್ಬೇಕು, ಶ್ವಾಸದ ಮೇಲೆ ಗಮನ ಇಡ್ಬೇಕು, ಧ್ಯಾನ ಮಾಡ್ಬೇಕು. ಇದು ಅಂತಿಮವಾದ ಸಾರಾಂಶ. ಹಾಗಾದ್ರೆ ನಾವೆಲ್ಲೂ ಒಂದು ಪ್ರಶ್ನೆ ಬರುತ್ತೆ, ಓಡಾಡಬಾರ್ದಾ, ಬೇರೆ ಕಡೆ ನಾವು ಏನು ಮಾಡಬಾರ್ದಾ, ಪ್ರಪಂಚಕ್ಕೆ ಕೆಲಸ ಮಾಡಬಾರ್ದಾ, ತಿರುಗಾಡಬಾರ್ದಾ ಅನ್ನೋ ಪ್ರಶ್ನೆನೂ ಇಲ್ಲಿ ಬರುತ್ತೆ. ಆದ್ರೆ ಅದು ನಂತರ ಪ್ರಶ್ನೆ. ಮೊದಲು ನಾವು ಧ್ಯಾನ ಕುತ್ಕೊಳ್ಳೋದು ಕಲಿಬೇಕು ಫಸ್ಟ್. ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಎಷ್ಟೆಷ್ಟು ಅವ್ರವ್ರಿಗೆ ಬೇಕೋ ಅಷ್ಟೊತ್ತು. ಯಾಕೆಂದ್ರೆ ಪ್ರತಿಯೊಂದು ಆತ್ಮಕ್ಕೂ ಅದರದೇ ಆದ ಒಂದು ಸೋಲ್ ಜರ್ನಿ ಇದೆ, ಅದರದೇ ಆದ ಅಗತ್ಯತೆ ಇದೆ. ಇಲ್ಲಿ ಯಾರಿಗೂ ನಾವು ಕಂಪೇರ್ ಮಾಡ್ಕೊಳಕ್ಕಾಗಿಲ್ಲ. ಇದರಲ್ಲಿ ಹಿಂದಿನ ಜನ್ಮಗಳ ಸಾಧನೆಗಳು ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಮತ್ತೆ ಪ್ರತಿಯೊಬ್ಬರು ಈ ಜನ್ಮದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ನಮ್ಗೆ ಎಷ್ಟು ದುಃಖ ಇದೆ, ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ, ಎಷ್ಟು ಅಜ್ಞಾನ ಇದೆ. ಅಷ್ಟು ಆಳವಾಗಿ ನಾವು ಧ್ಯಾನ ಮಾಡ್ಲೇಬೇಕು ಹೊರಗೆ ಬರ್ಬೇಕಂದ್ರೆ. ಅದೊಂದೇ ಅಲ್ಟಿಮೇಟ್, ಅದೊಂದೇ ಅಂತಿಮವಾದ ಒಂದು ಮಾರ್ಗ, ಪರಿಹಾರ. ಅದು ಬಿಟ್ಟು ನಾವು ಸುಮ್ನೆ ಅದನ್ನೇ ನಾವು ಅಳೋದು, ಅದನ್ನೇ ನಾವು ಚಿಂತೆ ಮಾಡೋದು, ಅದೇ ಕೊರಗೋದು, ಅದೇ ನಾವು ಕಷ್ಟ ಅಂತ ಹೇಳ್ತಾ ಕೂತ್ರೆ ಅಲ್ಲಿ ಅದಕ್ಕೆ ಅರ್ಥನೇ ಇಲ್ಲ. ಅದನ್ನೆಲ್ಲ ನಿಲ್ಲಿಸ್ಬೇಕು. ಯಾರ ಹತ್ರನು ಯಾರು ಈ ತರ ಅಳೋದು, ನೋವು, ದುಃಖ, ಕಷ್ಟ ಅಂತಾರೋ ಅವ್ರಿಗೆ ಧ್ಯಾನ ಇಲ್ಲ ಅವ್ರ ಹತ್ರ ಅಂತ. ಧ್ಯಾನ ಯಾರ ಹತ್ರ ಇದೆ ಅವ್ರು ಯಾವತ್ತೂ ಯಾವ ರೀತಿ ಅವ್ರಿಗೆ ಅಳು ಇಲ್ಲ ಅಂದ್ರೆ ಅಲ್ಲಿ ಎಲ್ಲ ಸೇರ್ಕೊಂಡ್ಬಿಡ್ತು. ಅಳೋದು ಯಾವಾಗ? ದುಃಖ ಬಂದಾಗ, ಕಷ್ಟ ನೋವು ಬಂದಾಗ, ಸಮಸ್ಯೆಗಳು ಬಂದಾಗ. ಅಲ್ಲಿಗೆ ಅಳು ಅನ್ನೋದೇ ಇಲ್ಲ ಅಂದಾಗ, ಯಾವಾಗ ಧ್ಯಾನ ಇದ್ದಾಗ ಅಳುನೇ ಇರಲ್ಲ, ಧ್ಯಾನಿಗಳ ಹತ್ರ ಅಳು ಇರಲ್ಲ. ಸೊ ಆದ್ರಿಂದ ನಾವೊಂದು ಅದ್ಭುತವಾಗಿ ನಾವು ಕಲ್ತ್ಕೋಬೇಕಾಗಿರೋದು, ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಇದೊಂದು ಬಹಳ ಬಹಳ ಸಿಂಪಲ್. ಅದು ಕೂಡ ಎಷ್ಟು ಸರಳವಾಗಿ ಹೇಳಿದ್ದಾರೆ. ಬೆನ್ನೇರೋ ಇಟ್ಕೊಬೇಡಿ, ಆರಾಮಾಗಿ ಕುತ್ಕೊಳ್ಳಿ, ಹಾಯಾಗಿರಿ, ಒಂದು ಗೇಮ್ ತರ ಮಾಡಿ, ಆಟ ತಗೊಳ್ಳಿ. ಆಟ ಅನ್ನೋದು ಯಾರಿಗೂ ಇಷ್ಟ ಆಗಲ್ಲ. ಚಿಕ್ಕ ಮಕ್ಳಿದ್ದಾಗ ನಾವೆಲ್ಲ ಎಷ್ಟೊಂದು ಆಟ ಆಡ್ತಿದ್ವಿ. ಈಗ ಎಲ್ಲ ಅದು ಕಡಿಮೆ ಆಗ್ತಾ ಹೋಗಿದೆ. ಈಗೆಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಫೀಲ್ಡ್ಗಳೆಲ್ಲ ಎಲ್ಲ ಕಡೆ ಕಮರ್ಷಿಯಲ್ ಆಗಿ ಅದು ಕೂಡ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಎಜುಕೇಶನ್ ಅನ್ನೋದು. ಮತ್ತೆ ಎಲ್ಲ ಮೊಬೈಲು, ಗ್ಯಾಡ್ಜೆಟ್ಗಳು, ಅದರದ್ದು ಒಂದು ಹಾವಳಿಯಿಂದ
ಎಲ್ಲ ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ ಬಿಟ್ರೆ, ಆಟ ಅನ್ನೋದು ಪ್ರತಿಯೊಬ್ಬರಿಗೂ ಖುಷಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ರೀತಿ ಬೇಕಾದಷ್ಟು ಗೇಮ್ಸ್ ಇದೆ. ಆಟಗಳಲ್ಲಿ ಎಷ್ಟು ಒಂದು ನೀವು ತೊಡಗಿಸ್ಕೊಂಡ್ರೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ದೇಹಕ್ಕೂ ಆರೋಗ್ಯ ಆಗುತ್ತೆ. ಒಂದೊಂದು ಆಟದಲ್ಲಿ ಒಂದೊಂದು ರೀತಿ. ಹಾಗೆ ಕ್ರಿಕೆಟ್ ಅನ್ನೋದು ಸಾಮಾನ್ಯವಾಗಿ ಯೂನಿವರ್ಸಲ್ ಎಲ್ಲರಿಗೂ ಇಷ್ಟ ಇರುವಂಥದ್ದು, ಹೆಚ್ಚಿಗೆ ಜನಪ್ರಿಯವಾದ ಆಟ. ಅದಕ್ಕಿಂತ ದೊಡ್ಡ ಆಟ ಇದು ಧ್ಯಾನ ಅಂತ ಹೇಳ್ತಾರೆ ಪತ್ರಿಜಿಯವರು. ಆದ್ರಿಂದ ನಾವು ಧ್ಯಾನ ಅನ್ನೋ ಒಂದು ಆಟವನ್ನ ಆಡೋಣ. ಅದ್ರಿಂದ ಆಮೇಲೆ ಧ್ಯಾನ ಅನ್ನೋದು ಅದ್ಭುತವಾದ ಸಾಹಸಮಯ ಯಾತ್ರೆ ಅಂತ ಹೇಳಿದ್ದಾರೆ ಇನ್ನೊಂದು ಯಾವುದೋ ಒಂದು ವಿಡಿಯೋದಲ್ಲಿ. ಈ ಭೂಲೋಕದಲ್ಲಿ ಅತ್ಯಂತ ಸಾಹಸಮಯ ಯಾತ್ರೆ ಯಾವುದು? ಮೋಸ್ಟ್ ಅಡ್ವೆಂಚರಸ್ ಜರ್ನಿ ಈಸ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಸಾಹಸ ಯಾತ್ರೆ ಅನ್ನೋದು ಸಾಕಷ್ಟಿದೆ. ಈಗ ಚಂದ್ರಲೋಕಕ್ಕೆ ಹೋದ್ರು, ಭೂಲೋಕಕ್ಕೆ ಇದು ಯಾವ್ಯಾವ್ದು ಹಿಮಾಲಯಕ್ಕೆ ಹತ್ತಿಳಿದ್ರು, ಸಮುದ್ರಯಾನ ಮಾಡಿದ್ರು, ಈಜಿದ್ರು ಸಮುದ್ರದಲ್ಲಿ. ಅದು ಏನೇನೋ ದೈಹಿಕವಾದ ಪ್ರಪಂಚಿಕ ಸಾಧನೆಗಳು ಎಷ್ಟೆಷ್ಟು ಗಿನ್ನಿಸ್ ರೆಕಾರ್ಡ್ ಆಗಿರ್ಬೋದು, ವರ್ಲ್ಡ್ ರೆಕಾರ್ಡ್ಸ್ ಎಷ್ಟೆಷ್ಟು ಇದೆ. ಅದು ಸಾಹಸಮಯ ಯಾತ್ರೆ ಅಂತ ಕರೀತಾರೆ. ಒಬ್ಬೊಬ್ಬರೇ ಒಂಟಿಯಾಗಿ ಇಡೀ ವಿಶ್ವ ಪ್ರಯಾಣ ಮಾಡಿದ್ರು, ನಡ್ಕೊಂಡು ಓಡಾಡಿದ್ರು, ಟೂ ವೀಲರ್ ಅಲ್ಲಿ ಓಡಾಡಿದ್ರು. ಇದೆಲ್ಲ ಸಾಹಸಮಯ ಮಾತ್ರೆಗಳು ಮಾಡಿದ್ದಾರೆ ಎಲ್ಲ ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ. ಆದ್ರೆ ಎಲ್ಲದಕ್ಕಿಂತ ಅದ್ಭುತವಾದ ಸಾಹಸಮಯ ಯಾತ್ರೆ ಅದು ಧ್ಯಾನ. ಇದು ಅಂತರ್ಪ್ರಯಾಣ. ನಮ್ಮೊಳಗಡೆ ನಾವು ಮಾಡೋ ಪ್ರಯಾಣನೇ ಅದು ಅದ್ಭುತವಾದ ಅಂತಿಮ ಲಕ್ಷ್ಯ, ಅಂತಿಮ ಗುರಿ ನಮ್ಗೆ ಅದೇನೆ, ನಮ್ ಕಡೆ ನಾವು ಹೋಗೋದು ಅಂತ. ಸೊ ಇಷ್ಟು ಅದ್ಭುತವಾಗಿ ವಿವರಿಸಿದರೆ ಮಾಸ್ಟರ್ಸ್. ಆದ್ರಿಂದ ನಾವು ಕೂರೋದನ್ನ ಕಲ್ತ್ಕೊಳ್ಳೋಣ. ಖಂಡಿತ ಅದನ್ನ ನಾವು ಮಾಡ್ಲೇಬೇಕು. ಯಾವುದೇ ಅದ್ರಲ್ಲಿ ಶಾರ್ಟ್ ಕಟ್ ಇಲ್ಲ, ಬೇರೆ ದಾರಿ ಇಲ್ಲ. ನಾವು ಅರ್ಧ ಗಂಟೆಯಿಂದ ಶುರು ಮಾಡ್ಬೋದು, 1 ಗಂಟೆ, 2 ಗಂಟೆ, 3 ಗಂಟೆ ಎಷ್ಟೊತ್ತು ಕೂತ್ರುನು ನಮ್ಗೆ ಲಾಭನೇ. ಎಷ್ಟೊತ್ತು ಮಾಡಿದ್ರು ಅದರಿಂದ ನಮ್ಗೆ ಪಡ್ಕೊಳ್ತೀವಿ ತುಂಬಾ ಮಹಾನ್ ಪುಣ್ಯ ಅನುಭವ ಎಲ್ಲವನ್ನು ಬ್ರಹ್ಮಜ್ಞಾನ, ಆತ್ಮಜ್ಞಾನವನ್ನು ಪಡ್ಕೊಳ್ತೀವಿ. ಅದರಿಂದ ಏನು ಮಾಡ್ಬೇಕಾಗಿಲ್ಲ, ಕೇವಲ ಕೂತ್ಕೊಳ್ಳೋದು. ಎಷ್ಟು ಸರಳ, ಎಷ್ಟು ಸುಲಭ. ನಾನು ಕೂಡ ಕೂತ್ಕೊಳ್ಳೋದನ್ನ ಕಲಿತೆ 3 ವರ್ಷದ ಹಿಂದೆ. ಕರೆಕ್ಟಾಗಿ ನಾನು ನಿಧಾನಕ್ಕೆ ಪ್ರಾರಂಭ ಮಾಡಿದಾಗ 1 ಗಂಟೆ ಮಾಡ್ಲೇಬೇಕು ಅಂತ 41 ದಿವಸ ಮಂಡಲ ಧ್ಯಾನ ಬೆಳಗ್ಗೆ 1 ಗಂಟೆಯಿಂದ 1 ಗಂಟೆ ಮಾಡ್ತಿದ್ದೆ. ಆಮೇಲೆ ಮತ್ತೆ 2 ಗಂಟೆ ಮಾಡ್ಬೇಕಂತ ಅನ್ಸ್ತು. ಮತ್ತೆ 3 ಗಂಟೆ ಕೂಡ ಕಂಟಿನ್ಯೂಸ್ ಒಂದೇ ಸಿಟ್ಟಿಂಗ್ ಅಲ್ಲಿ ಮಾಡ್ಬೇಕಂತ ಅನ್ಸ್ತಿತ್ತು. ಹಂಗೆ ಮಾಡಿ ಕೊನೆಗೊಂದ್ ದಿವಸ ರಾತ್ರಿ ಇಡೀ ಮಾಡ್ಬೇಕು ಧ್ಯಾನ ಅಂತ 1 ಕಾಲು ವರ್ಷ ಸತತವಾಗಿ 15 ತಿಂಗಳು ಇಡೀ ರಾತ್ರಿ ಎಲ್ಲ ಕೂತ್ಕೊಂಡೇ ಇದ್ದೆ ಧ್ಯಾನಕ್ಕೆ. ಆನಂತರ ಅದು ಬಹುಶಃ ಅದು ಆ ರಾತ್ರಿ ಇಡೀ ಧ್ಯಾನ ಅಗತ್ಯ ಇಲ್ಲ, ಅದಕ್ಕೆ ಮಧ್ಯಮ ಮಾರ್ಗ ಬೇಕು, ನಿದ್ರೆನೂ ಬೇಕು ಅಂತ ನನಗೆ ಇದ್ದಕ್ಕಿದ್ದಂಗೆ ಒಂದ್ ದಿವಸ ಹುಷಾರಿಲ್ದಂಗ ಆಗ್ಬಿಡ್ತು. ಮಲಗ್ಲೇಬೇಕಾಯ್ತು ಬಲವಂತವಾಗಿ. ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ಮಲಗ್ಲೇಬಾರದು, ನಾನು ಇಡೀ ಜೀವನ ಪೂರ್ತಿ ಕುತ್ಕೊಂಡೆ ಹೆಂಗೆ ಇರ್ಬೇಕು, ಧ್ಯಾನ ಮಾಡ್ಬೇಕು. ಯಾಕೆಂದ್ರೆ ಆ ರೀತಿ ಆತರ ಬೋಧನೆ ಮಾಡ್ತಿದ್ರು ಆ ಮಾಸ್ಟರ್ಗಳು. ಆದ್ರೆ ಒಂದ್ ದಿವಸ ನನಗೆ ನಮ್ಮ ಸೋಲೆ ನಮ್ಗೆ ಎಲ್ಲವನ್ನು ಕಲಿಸ್ಕೊಡುತ್ತೆ. ನಾವು ಧ್ಯಾನಕ್ಕೆ ಬಂದ್ರೆ ಸಾಕು, ಎಷ್ಟೊತ್ತು ಕೂರ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡುತ್ತೆ. ಹಾಗಾಗಿ ನನಗೆ ಬಲವಂತವಾಗಿ ನಾನು ಮಲಗಕ್ಕೆ ಪ್ರಾರಂಭ ಮಾಡಿದೆ. ಅಟ್ಲೀಸ್ಟ್ ಒಂದು 4 ಅವರ್ಸ್, 3 ರಿಂದ 4 ಗಂಟೆ ನಿದ್ದೆ ಸಾಕು. ಮತ್ತೆ ನಾನು 2 ಗಂಟೆಗೆ ಎದ್ಬಿಟ್ಟು ಮತ್ತೆ ಕಂಟಿನ್ಯೂಸ್ ಆಗಿ 2 ಗಂಟೆ 3 ಗಂಟೆ ಕೂತ್ಕೊಳ್ತೀನಿ. ಮತ್ತೆ ಮಲಗಕ್ ಮುಂಚೆ 1 ಗಂಟೆ, ಮತ್ತೆ ಸಮಯ ಸಿಕ್ಕಾಗೆಲ್ಲ ಹೀಗೆ ಹೆಚ್ಚೊತ್ತು ಕೂತ್ಕೊಳ್ಳೋದು. ಧ್ಯಾನ ಮಾಡಿ ಕೂತು ಧ್ಯಾನ ಮಾಡಿ ಕಲ್ತ್ಕೊಂಡು ಧ್ಯಾನ ಮಾಡಿ ನಂತರ ಉಳಿದ ಕಡೆನು ಮತ್ತೆ ನಾವು ನಮ್ಮ ಕೆಲಸಗಳಿಗೆ ಓಡಾಡಬಹುದು. ಅದು ಅಗತ್ಯ ಇದ್ದೇ ಇರುತ್ತೆ. ನಮ್ಮ ಪ್ರಾಪಂಚಿಕತೆಗೂ ಕೂಡ 50% ಪ್ರಾಪಂಚಿಕತೆ, 50% ಧ್ಯಾನ. ರಾತ್ರಿ ಎಲ್ಲ ಧ್ಯಾನ ಸಾಧನೆ, ಹಗಲೆಲ್ಲ ನಿಮ್ಮ ಕೆಲಸ ಮಾಡ್ಕೊಳ್ಳಿ. 3 ಗಂಟೆ ಧ್ಯಾನ ಮಾಡಿ ಆ ನಂತರ ಏನ್ ಬೇಕಾದ್ರೂ ಮಾಡ್ಕೊಂಡಿರಿ. ಎಲ್ಲ ಕಡೆನೂ ಹೋಗ್ಬೇಕು. ಅದು ಇದೆ. ಅದು ಇನ್ನೊಂದು ಬೇರೆ ಹಂತ. ಅದು ಮೊದಲು ನಾವು ಇದನ್ನ ಕಲ್ತ್ಕೊಂಡು ಧ್ಯಾನ ಮಾಡಿ ನಾವು ನಮ್ಮೊಳಗಡೆ ನಾವು ತಿಳ್ಕೋಬೇಕು. ನಾವು ಆತ್ಮ ಪದಾರ್ಥ, ಆತ್ಮಶಕ್ತಿ, ನಾವೇ ಆತ್ಮ, ನಾವೇ ಬ್ರಹ್ಮ, ನಾವೇ ದೇವರು ಅನ್ನೋದನ್ನ ಆಳವಾಗಿ ತಿಳ್ಕೊಳ್ಳೋದು ಯಾವಾಗ ಕೂತ್ಕೊಂಡಾಗ. ಸೊ ಇಷ್ಟು ಹೇಳಿ ಅವಕಾಶ ಕೊಟ್ಟ ನಮ್ಮ PCSM ಮೈಸೂರು ಮತ್ತು ಇಷ್ಟೊತ್ತು ಯೂಟ್ಯೂಬ್ ಮತ್ತು ಝೂಮ್ನಲ್ಲಿ ವೀಕ್ಷಿಸಿದ ಎಲ್ಲ ಜನಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ಮಾಸ್ಟರ್ಸ್.